ಹಲೋ ಹಾಯ್ ಸ್ನೇಹಿತರೆ, ಹೇಗಿದ್ದರೆ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಹಾಗೂ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ನನಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ನಾನು ಕೇಳಿದೆ, ಏನಾದರೂ ತೊಗೊಂಬಂದು ಕೊಡಪ್ಪ ಅಂತ. ಅದಕ್ಕೆ ಅವರು, ನೀನೇ ಮನೇಲಿ ಟ್ರೈ ಮಾಡಪ್ಪ, ಅದಕ್ಕೆ ಏನೇನು ಬೇಕು ತಂದು ಕೊಡ್ತೀನಿ ಅಂದರು. ಹಾಗಾಗಿ ನಾನಿವತ್ತು ರೆಡಿ ಮಾಡಿರೋದು ಬಾಯಲ್ಲಿ ನೀರು ಬರುವಂತಹ ಜಿಲೇಬಿ ಅಂದ ತಕ್ಷಣ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರಲ್ಲ ಹೇಳಿ? ಯಾಕೆ ಅಂತಂದರೆ ಅದು ನನಗಂತೂ ತುಂಬಾ ಫೇವ್ರೇಟು. ಸ್ವೀಟಲ್ಲೆಲ್ಲ ಫೇವ್ರೇಟ್ ಅಂದರೆ ನನಗೆ ಜಿಲೇಬಿ. ಹಾಗಾಗಿ ಇವತ್ತು ನೋಡೋಣ, ಟ್ರೈ ಮಾಡೋಣ ಅಂಥೇಳಿ ಜಿಲೇಬಿನ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ಅದರ ರೌಂಡ್ ಶೇಪ್ ಮಾತ್ರ ಬಂದಿಲ್ಲ, ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಸ್ವೀಟು ತುಂಬಾ ಚೆನ್ನಾಗಿದೆ. ಅದಕ್ಕೆ ಫಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ, ನಾನಿಲ್ಲಿ 2 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆ 1 ಕಪ್ಪು ಮೊಸರು ತೊಗೊಂಡಿದ್ದೀನಿ. ಸಕ್ಕರೆ ಮತ್ತು ಕಲರ್ ಬೇಕು ಅಂತಂದರೆ ನಿಮಗೆ ಆ್ಯಡ್ ಮಾಡ್ಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಜೊತೆಗೆ ನಾನೊಂದು 5 ರುಪೀಸ್ದು ಈನೋ ಪ್ಯಾಕ್ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಇಷ್ಟು ಸಹ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಮೊದಲಿಗೆ ಒಂದು ಕಡಾಯಿ ಇಟ್ಟು ಅದರಲ್ಲಿ ನಾವು ಪಾಕ ರೆಡಿ ಮಾಡ್ಕೋಬೇಕು. ಕಡಾಯಿಗೆ ನಾನು ತೊಗೊಂಡಿರುವಂಥ ಸಕ್ಕರೆನ ಹಾಕ್ಕೊಂಡು ಅದಕ್ಕೊಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಎಲ್ಲ ಕಂಪ್ಲೀಟ್ ಕರಗಿದ ಮೇಲೆ ಅದಕ್ಕೆ ಏಲಕ್ಕಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಾನು ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸನ ಹಾಕ್ತಾಯಿದ್ದೀನಿ, ಯಾಕೆ ಅಂತಂದರೆ ಪಾಕ ಗಟ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ತುಂಬ ಚೆನ್ನಾಗಿ ಬಂದಿದೆ ಪಾಕ, ಮತ್ತು ಟೇಸ್ಟು ಅಷ್ಟೇ ತುಂಬ ಕರೆಕ್ಟಾಗಿದೆ. ಸ್ವೀಟ್ ಕರೆಕ್ಟಾಗಿದೆ, ಜಾಸ್ತಿ ಇಲ್ಲ ಕಮ್ಮಿ ಇಲ್ಲ, ಕರೆಕ್ಟಾಗಿದೆ. ಸೊ ನೋಡಿ, ಲಾಸ್ಟಲ್ಲಿ ಇಷ್ಟು ಅದು ನಿಮಗೆ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಸೊ ಅದಾದಮೇಲೆ ಈಗ ನಾವು ಜಿಲೇಬಿಗೆ ಏನೇನು ಬೇಕು ಅಂದರೆ, 2 ಕಪ್ ಒಂದು ಪಾತ್ರೆಯಲ್ಲಿ 2 ಕಪ್ಪು ಮೈದಾ ಹಿಟ್ಟು, ಅರ್ಧ ಕಪ್ಪು ನಾವು ತೊಗೊಂಡಿರುವಂತಹ ಮೊಸರು ಮತ್ತು 1 ಸ್ಪೂನ್ ತುಪ್ಪ ಹಾಕಿರೋದು ಸಹ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜೊತೆಗೆ ಕಲರ್ ಪೌಡರು ಹಾಕಿ ಕಲಸಾದ್ಮೇಲೆ ನೀವು ಈನೋ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿ ನೋಡಿ, ಈ ಥರ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಿಮ್ಮ ಹತ್ರ ಅದನ್ನು ಜಿಲೇಬಿನ ಹಾಕೋದಕ್ಕೆ ಪ್ಯಾಕ್ ಇಲ್ಲ ಅಂತಂದರೆ, ಮೊಸರು ಪ್ಯಾಕು ಅಥವಾ ಹಾಲಿನ ಪ್ಯಾಕು ಯಾವುದಾದ್ರೂ ತೊಗೊಳ್ಳಿ. ಅದರಲ್ಲಿ ಫಿಲ್ ಮಾಡಿಕೊಂಡು ಸ್ವಲ್ಪ ತುದಿನ ಕಟ್ ಮಾಡಿಕೊಂಡು ಈ ಥರ ಕಾದಿರೋ ಎಣ್ಣೆಯಲ್ಲಿ ಬಿಡಿ. 2 ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ಸೊ ಬೇಯಿಸ್ಕೊಂಡು ಆದಮೇಲೆ ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ನನಗೆ ರೌಂಡ್ ಶೇಪ್ ಬಂದಿಲ್ಲ, ಆದರೂ ಸಹ ತುಂಬ ಚೆನ್ನಾಗಿ ಬಂದಿದೆ. ಅದಾದಮೇಲೆ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪಾಕದಲ್ಲಿ ಹಾಕಿ ಒಂದು 5 ಮಿನಿಟ್ಸ್ ನೆನೆಯೋದಕ್ಕೆ ಬಿಟ್ಬಿಡಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಸ್ವೀಟು ಸಹ ಕರೆಕ್ಟಾಗಿ ಬಂದಿದೆ. ನಮ್ಮ ಮನೆಯವರಂತೂ ತುಂಬಾ ಖುಷಿಪಟ್ಟರು, ತಿಂದು ಇಷ್ಟು ಚೆನ್ನಾಗಿ ಮಾಡ್ತೀಯಾ ನೀನು ಅಂತೇಳಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ.